ಅವರೊಬ್ಬರು ಸಂವಾದ ಮಾಡ್ತಾರೆ. ಆ ಬಳಿಕ ನಾವೆಲ್ಲರೂ ಕೇಳುವರದೇವಿ. ನೀವು ಎಲ್ಲರೂ ಸ್ವಲ್ಪ ಸ್ವಲ್ಪ ಒಕ್ಕಲ್ತನವನ್ನು ಮಾಡ್ತೀರಿ, ಕೃಷಿ ಮಾಡ್ತೀರಿ. ಕೃಷಿ ನಮ್ಮ ದೇಶದ ಆಧಾರ. ಅದು ನಾವು ಹಿಂದಕ್ಕೆ ಬಹಳ ಶ್ರೀಮಂತರಿದ್ದೀವಿ. ಬಡ ಭಾರತ ಅಂತ ಹೀಗೇನಿರಲಿಲ್ಲ. ಅದು ಇತ್ತಿತ್ತಲಾಗಿ ನಮಗೆ ಬಡತನ ಬಂದಿರೋದು. ನಾವು ಬಡವರಿದ್ದೀವಿ ಅಂದ್ರೆ ನಮ್ಮಲ್ಲಿ ಇಷ್ಟೆಲ್ಲ ಕಲೆ ಸಾಹಿತ್ಯ ಬೆಳಿಲಿಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು? ಬಡವರು ಯಾರೇ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ತಾರೇನು? 1000 ವರ್ಷ 2000 ವರ್ಷಗಳ ಹಿಂದೆ ಎಂತೆಂಥ ಮಂದಿರಗಳನ್ನು ಕಟ್ಟಿದ್ದಾರೆ. ಅವು ಯಾವುವು ಬಡವರು ಕಟ್ಟಿದ್ದಲ್ಲ, ಶ್ರೀಮಂತರು ಕಟ್ಟಿದ್ದು. ಮತ್ತು ನಮ್ಮ ಮಹಾತ್ಮರೇನೆಲ್ಲರೂ ಆಗಿ ಹೋಗಿದ್ದಾರಲ್ಲ, ಬುದ್ಧ ಇರಲಿ, ಶಂಕರಾಚಾರ್ಯರಿರಲಿ, ಮಹಾವೀರರಿರಲಿ, ಅವರು ಯಾರೂ ಬಡತನದ ಬಗ್ಗೆ ಹೇಳಿಲ್ಲ. ಅವರೆಲ್ಲ ಶ್ರೀಮಂತ ಮನುಷ್ಯ ಸುಧಾರಣೆ ಆಗಲಿ ಅಂಥೇಳಿ ಅಧ್ಯಾತ್ಮವನ್ನು ಹೇಳಿದರು. ಅಷ್ಟು ನಮ್ಮ ದೇಶದಲ್ಲಿ ಬಡತನ ಇತ್ತು ಅಂದ್ರೆ ಅವರೆಲ್ಲ ಬಡತನದ ಬಗ್ಗೆನೇ ಹೇಳ್ತಿದ್ದರು. ಬ್ರಿಟಿಷರು 200 ವರ್ಷಗಳ ಕಾಲ ಈ ದೇಶವನ್ನು ಆಳಿದರು. ಆನಂತರ ಅದಕ್ಕಿಂತ ಮೊದಲು ಕೆಲವರು 400 ವರ್ಷ ಮತ್ತು ಎಷ್ಟೆಷ್ಟು ವರ್ಷ ಆಳಿದರು. ಎದಕ್ಕೆ ಆಳಿದರು? ಅವರೆಲ್ಲ ಬಡ ದೇಶ ಇತ್ತು ಅಂದ್ರೆ ಯಾರೇ ಆಳ್ತಾರೇನು? ಶ್ರೀಮಂತ ದೇಶ ಇತ್ತಂತ ಹೇಳಿನೇ ಇಲ್ಲಿದೆಲ್ಲ ಸಂಪತ್ತನ್ನು ಅವ್ರಿಗೆ ಉಪಯೋಗ ಆಗಲಂತಲೇ ಆಳ್ತಿದ್ದರು. ಅದಕ್ಕೆ ಮೊನ್ನೆ ಅಮೇರಿಕದೊಂದು ಪತ್ರಿಕೆ ಅದು, ಫೋರ್ಬ್ಸ್ ಅಂತ ಪತ್ರಿಕೆ ಅದು. ಆ ಪತ್ರಿಕೆಯಲ್ಲಿ ಹೇಳ್ತಾರೆ, ನಮ್ಮ ದೇಶದಲ್ಲ ಅದು ಪತ್ರಿಕೆ, ಅಮೇರಿಕಾ ದೇಶದ್ದು. 18ನೇ ಶತಮಾನದವರೆಗೆ ಜಗತ್ತಿನಲ್ಲಿ ಹೆಚ್ಚು ಬಂಗಾರವನ್ನು ಹೊಂದಿದಂಥ ದೇಶ ಅದು ಭಾರತ ಆಗಿತ್ತು ಅಂತ. ಮತ್ತು 18ನೇ ಶತಮಾನ 18ನೇ ಶತಮಾನದವರೆಗೆ ಜಗತ್ತಿನಲ್ಲೇ ಭಾರತ ಶ್ರೀಮಂತ ರಾಷ್ಟ್ರ ಆಗಿತ್ತು. ನೋಡ್ರಿ, ಮೊನ್ನೆ ಈಗಿನ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಮೊನ್ನೆ ಸ್ವಾತಂತ್ರ್ಯ ಸಿಗೋ ಸಮೀಪದಲ್ಲಿ ರೂಪಾಯಿ ಮತ್ತು ಡಾಲರ್ ಎರಡೂ ಸಮ ಇದ್ದು ಅಂತ ಈಗ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ನಾವು $1 ಕೊಟ್ಟಿವಿ ಅಂದ್ರೆ ಅವರು $1 ಕೊಡಬೇಕು. ಈಗ $1 80. ನಾವು $80 ಕೊಡಬೇಕು, ಅವರು $1 ಕೊಡ್ತಾರೆ. ಅಂದರೆ ನಮ್ಮ ರೂಪಾಯಿ ಬೆಲೆ 80 ಪಟ್ಟು ಕಡಿಮೆ ಆಯಿತು. ಅಷ್ಟು ನಾವು ಬಡವರಾದೀವಿ. ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲೇ ಎರಡೂ ಸಮ ಇರುವುದು ಈಗ ಯಾಕೆ ಕಷ್ಟ ಆಯಿತು? ಅದು ಅನೇಕ ಕಾರಣಗಳಿರ್ಬೋದು. ನಾವು ಮೊದಲು ಶ್ರೀಮಂತರಿದ್ದೀವಲ್ಲ, ನಾವು ಮೊದಲು ಬಡವರಿದ್ದೀವಿ, ಅನಾಗರಿಕರಿದ್ದೀವಿ, ನಮ್ಮ ದೇಶದಲ್ಲಿ ಶಿಕ್ಷಣ ಇರಲಿಲ್ಲ, ಹೀಗೇನಿಲ್ಲ. ಇಲ್ಲೇ ನಿಮ್ಮ ಸಮೀಪ ಸಾಲೋಟಿಗೆ ಅಂತ ಒಂದು ಸಣ್ಣ ಊರಿನಲ್ಲಿ ವಿಶ್ವವಿದ್ಯಾಲಯ ಇತ್ತು. ಎಲ್ಲೆಲ್ಲಿ ದೊಡ್ಡ ಈಗ ಸ್ಥಾನಗಳದಾವ ಅಲ್ಲೆಲ್ಲ ಶಿಕ್ಷಣ ನಡೀತಿತ್ತು. ಇವ್ರಿಗೆ ಯಾರಿಗಾರೆ ಪತ್ತಾರಿಗೆ, ಕಂಬಾರಿಗೆ, ಕುಂಬಾರಿಗೆ, ಇವ್ರಿಗೆ ಯಾರಿಗಾರೆ ಸಾಲಿ ಕಲಿಸಿ ಉದ್ಯೋಗನ ಕಲಿಸಿಲ್ಲ ಅವರು. ಈಗಿನ ಸಾಲಿ ಕಲಿಸಿ ಅವಾಗನೇ ಅವ್ರು ಕಲಿತು ಬಂದಿರೋದು. ನೋಡ್ರಿ, ಅವಾಗಿನ ತಕ್ಷಶಿಲಾ, ಈಗದು ಪಾಕಿಸ್ತಾನದಲ್ಲಿ ಅದ. ಅಲ್ಲಿ ಆಗಿನ ಕಾಲದಲ್ಲಿ 10,000ಕ್ಕಿಂತನೂ ಹೆಚ್ಚು
ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡ್ತಿದ್ರು. ನಳಂದ ವಿಶ್ವವಿದ್ಯಾಲಯ ಅಷ್ಟು ವರ್ಷಗಳ ಹಿಂದೆ ಬಡ ರಾಷ್ಟ್ರಗಳಲ್ಲಿ ಇಂಥ ಶಿಕ್ಷಣ ಸಂಸ್ಥೆಗಳಿರ್ತಾವೇನು? ಹೊರದೇಶದ ಜನ ಅಲ್ಲಿ ಕಲೀಲಿಕ್ಕೆ ಬರ್ತಿದ್ರು, ಹೊರದೇಶದ ಜನ ಈ ದೇಶಕ್ಕೆ ವ್ಯಾಪಾರಕ್ಕೆ ಬರ್ತಿದ್ರು. ಇದನ್ನೆಲ್ಲ ನೋಡಿದಾಗ ಭಾರತ ದೇಶ ಶ್ರೀಮಂತ ದೇಶ ಇತ್ತು. 2500-600 ವರ್ಷಗಳ ಹಿಂದೆ ಸುಶ್ರುತ ಆತ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಿದ್ದ. ಪ್ಲಾಸ್ಟಿಕ್ ಸರ್ಜರಿ ಈಗ ಭಾಳ ಪ್ರಸಿದ್ಧ ಆಗ್ಯದ. ಮೂಗು ನಮ್ಮದು ಸರಿ ಇರಲಿಲ್ಲ ಅಂದ್ರೆ ಮೂಗನ್ನು ಮತ್ತೊಂದು ಬೇರೆ ಮಾಡೋದು, ಬಣ್ಣ ಸರಿ ಇರಲಿಲ್ಲ ಅಂದ್ರೆ ಬಣ್ಣ ಬೇರೆ ಮಾಡೋದು, ಈಗ ಮಾಡ್ತಾರೆ. ಅವಾಗ 2600 ವರ್ಷಗಳ ಹಿಂದೆ ಮಾಡಿದ್ದ. ಅನಸ್ತೇಸಿಯಾ, ಈಗ ನಾವು ಬೋಲ್ ಏನು ಕೊಡ್ತೀವಿ ಅರವಳಿಕೆ, ಅವಾಗ ಆತ ಅನಸ್ತೇಸಿಯಾನ ಸಸ್ಯದಿಂದ ಕಂಡುಹಿಡಿದಿದ್ದ. ಚರಕ ಮಹರ್ಷಿ 2500 ವರ್ಷಗಳ ಹಿಂದೆ ಆತ ಚರಕ ಸಂಹಿತೆ ಎಲ್ಲ ಆಯುರ್ವೇದ ವಿಷಯವನ್ನು ಹೇಳಿದ. ಇನ್ನೂ ನಾವು ಅದರ ಮೇಲೆ ಅಷ್ಟು ಸಂಶೋಧನೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಷ್ಟು ಎಲ್ಲ ಮಾಡಿದ್ದ ಶ್ರೀಮಂತ ದೇಶ ಇತ್ತಂತಲೇ ಮಾಡಿದ್ದು. ಇನ್ನು ನಾವು ಅವಾಗ ಶ್ರೀಮಂತರು ಹೆಂಗಿದ್ದೀವಿ, ಶ್ರೀಮಂತರು ಯಾಕಿದ್ದೀವಿ ಅಂದರೆ ಅವಾಗ ನಮ್ಮ ಒಕ್ಕಲ್ತನ ಶ್ರೀಮಂತ ಆಗಿತ್ತು. ಬೇರೆ ಭಾಳ ದೊಡ್ಡ ಉದ್ಯೋಗ ಇರಲಿಲ್ಲ. ಒಕ್ಕಲಿಗರು ಶ್ರೀಮಂತರಿದ್ದರು, ದೇಶ ಶ್ರೀಮಂತಿತ್ತು. ಅವಾಗಿನ ಊರಿನಲ್ಲಿ ಪ್ರಮುಖ ಅಂದರೆ ಗೌಡಿಕೆ. ಯಾರಿಗೆ ಅಂದರೆ ರೈತನಿಗೆ ಗೌಡಿಕೆ. ಊರಿನ ಹಿರಿತನ ಯಾರಿಗಿರ್ತಿತ್ತು ಅಂದರೆ ಗೌಡ್ರಿಗೆ. ಯಾಕೆ? ಗೌಡ್ರು ಜಮೀನ್ದಾರರು ಹೆಚ್ಚು, ಅವರು ಆಕಳುಗಳು ಹೆಚ್ಚು. ಯಾರ್ದು ಹೊಲ ಹೆಚ್ಚಿರ್ತದೆ ಅವರು ಶ್ರೀಮಂತರಿದ್ದರು. ಈಗ ನೌಕರಿ ಮಾಡೋರು, ವ್ಯಾಪಾರ ಮಾಡೋರು ಈಗ ಶ್ರೀಮಂತರಾಗ್ಯಾರ. ಅಂದರೆ ಆವಾಗ ಒಕ್ಕಲತನ ನಮ್ಮದು ಶ್ರೀಮಂತಿತ್ತು, ಅದರಿಂದ ದೇಶ ಶ್ರೀಮಂತ ಆಗಿತ್ತು. ಅದು ನಾವು ಓದೇನಿ, ನೀವು ಅದರದ್ದು ಕರೆಯೋ ಸತ್ಯ, ಅದನ್ನು ನೀವು ಆಲೋಚನೆ ಮಾಡಬೇಕು. ಬ್ರಿಟಿಷ್ ಪಾರ್ಲಿಮೆಂಟ್ದಲ್ಲಿ ಚರ್ಚೆ ನಡೀತಂತ. ಇನ್ನೂ ಅವಾಗ ನಮ್ಮ ದೇಶದಲ್ಲಿ ಬ್ರಿಟಿಷರು ಬಂದಿದ್ದರು. ಅವಾಗ ಆಳ್ಬೇಕಂತ ಪ್ರಾರಂಭ ಮಾಡ್ತಿದ್ರು. ಅವರಿಗೆ ಬಹಳಷ್ಟು ಕಷ್ಟ ಆಗ್ತಾಯಿತ್ತು. ಬ್ರಿಟಿಷ್ ಪಾರ್ಲಿಮೆಂಟದಲ್ಲಿ ಲಂಡನ್ದಲ್ಲಿ ನಾವು ಭಾರತೀಯರನ್ನ ಆಳ್ಬೇಕಾದ್ರೆ, ಈಗ ಅವರು ಶ್ರೀಮಂತರದಾರ, ಅವರು ಬಡವರಾಗಬೇಕು, ಅವಾಗ ಮಾತ್ರ ಆಳ್ಲಿಕ್ಕೆ ಬರ್ತೈತಿ. ಶ್ರೀಮಂತರನ್ನು ಆಳ್ಲಿಕ್ಕೆ, ಗುಲಾಮರನ್ನಾಗಿ ಮಾಡೋಕ್ಕೆ ಬರೋದಿಲ್ಲ ಅಂತ ಒಬ್ಬ ಮನುಷ್ಯ ಹೇಳಿದಂತ. ಹಾಗಾದ್ರೆ ಭಾರತೀಯರನ್ನು ಬಡವರನ್ನು ಮಾಡುವುದು ಹೇಗೆ ಅಂತ ಮತ್ತೊಂದು ಪ್ರಶ್ನೆ ಬಂತು. ಈಗ ಅಲ್ಲಿ ಭಾರತೀಯರು ಯಾಕೆ ಶ್ರೀಮಂತರದಾರಂದ್ರೆ ಅವರು ಒಕ್ಕಲತನ ಶ್ರೀಮಂತದ, ಅದರಿಂದ ಭಾರತೀಯರು ಶ್ರೀಮಂತರದಾರ. ನಾವು ಒಕ್ಕಲತನವನ್ನು ಕೆಡಿಸಿದ್ದೀವಿ ಅಂದರೆ ಭಾರತೀಯರು ಬಡವರಾಗ್ತಾರೆ, ಆವಾಗ ನಾವು ಆಳಬಹುದು ಅಂದ್ರಂತ. ಇನ್ನು ಒಕ್ಕಲ್ತನ ಹೆಂಗೆ ಕೆಡಿಸೋದು ಅಂತ ಹೇಳಿ ಚಿಂತನ. ಒಕ್ಕಲ್ತನ ನಮ್ಮದು ಅವಾಗ ಹೆಂಗೆ ಸಮೃದ್ಧಿ ಇತ್ತು. ನಮ್ಮ ಮನೆಯಾಗ ಆಕಳುಗಳಿದ್ದು, ಎತ್ತುಗಳಿದ್ದು, ಎಲ್ಲ ಕಾರ್ಯಗಳನ್ನು ಎತ್ತುಗಳದಿಂದನೇ ನಡೀತಿತ್ತು. ಆವಾಗ ಆ ಎತ್ತುಗಳು, ಆಕಳುಗಳಿಂದ ಒಕ್ಕಲ್ತನ ಮಾಡ್ತಿದ್ದ ರೈತ, ಅದರಿಂದ ಅವತ್ತ ಶ್ರೀಮಂತಿದ್ದ. ಮುಂದೆ ಅವ್ರು ಏನು ಯೋಚನೆ ಮಾಡಿದ್ರಂತ, ಆಕಳುಗಳ ನಾಶ ಆಗಬೇಕು, ಎತ್ತುಗಳ ನಾಶ ಆಗಬೇಕು ಅಂತ ಯೋಚನೆ ಮಾಡಿ 1762ರಲ್ಲಿ, ಅಂದರೆ 18ನೇ ಶತಮಾನದಲ್ಲಿ, 1762ರಲ್ಲಿ ಮೊಟ್ಟ ಮೊದಲು ಬಂಗಾಲದಲ್ಲಿ ನಮ್ಮ ದೇಶದಾಗ ಕತ್ಲಖಾನ ಶುರು ಮಾಡಿದ್ರು, ಕಸಾಯಿಖಾನ. ಅದಕ್ಕಿಂತ ಮುಂಚೆ ನಮ್ಮ ದೇಶದಾಗ ಕಸಾಯಿಖಾನ ಇರಲಿಲ್ಲ, ಕಟಕರದು ಇರಲಿಲ್ಲ. ಆವಾಗ ನಾವು ಆಕಳುಗಳನ್ನು, ಶಿವನ ವಾಹನ ನಂದಿ, ಅದನ್ನು ಯಾರ್ಯಾರು ಕಟಕರಿಗೆ ಕೊಡ್ತಿದ್ರೇನು? ಕೃಷ್ಣ ಗೋಪಾಲಕ, ಆಕಳ ಕಾಯುವವ, ಅಂಥ ಆಕಳನ್ನು ಯಾರೇ ಕಟಕರಿಗೆ ಕೊಡ್ತಿದ್ರೇನು? ದತ್ತಾತ್ರೇಯ, ಆತನ ಹಿಂದೆ ಮುಂದೆ ಆಕಳೇ ಇರೋದು, ಅಂಥ ಆಕಳನ್ನು ಯಾರ್ಯಾರು ಕಟಕರಿಗೆ ಕೊಡ್ತಿದ್ರೇನು? ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ.
1857ರಲ್ಲಿ ಒಂದು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಡೀತು ನೋಡ್ರಿ. ಅದು ಎದಕ್ಕೆ ನಡೀತು? ಮಂಗಲ್ ಪಾಂಡೆಯನ್ನು ಗಲ್ಲಿಗೆ ಹಾಕಿದ್ರು. ಅದರಿಂದ ಎಲ್ಲ ಜನ ಬ್ರಿಟಿಷರ ವಿರುದ್ಧ ನಿಂತರು. ಮಂಗಲ್ ಪಾಂಡೆಯನ್ನು ಎದಕ್ಕೆ ಗಲ್ಲಿಗೆ ಹಾಕಿದರು ಅಂದ್ರೆ, ಆತ ಏನು ತಪ್ಪು ಮಾಡಿದ್ದ ಅಂದ್ರೆ, ಏನು ಭಾಳ ದೊಡ್ಡ ತಪ್ಪಿಲ್ಲ ಅವನು. ಅದು ಏನು ಗೋಲಿ ತಯಾರು ಮಾಡ್ತಿದ್ರು, ಕಾಡ್ತೋಸ್ ಅಂತಾರೋ ಏನಂತಾರೋ ಗೊತ್ತಿಲ್ಲ ಅದಕ್ಕೆ. ಅದನ್ನು ಹೀಗೆ ಹಾಕಬೇಕಾದ್ರೆ ಬಾಯಿಯಿಂದ ತೆಗಿಬೇಕು ಮತ್ತು ಉಗಿಬೇಕು, ಆವಾಗ ಅದು ಸ್ಫೋಟ ಆಗ್ತಿತ್ತು. ಅದು ಎದ್ರ ಚರ್ಮ ಇರ್ತಿತ್ತು ಅಂದರೆ ಆಕಳ ಚರ್ಮ ಇರ್ತಿತ್ತು. ಆತ ಹೇಳಿದ, ಮಂಗಲ್ ಪಾಂಡೆ, ಆಕಳ ಚರ್ಮದಿಂದ ನೀವು ಇದನ್ನು ಮಾಡಿರೋದ್ರಿಂದ ನಾನು ಅದನ್ನು ಬಾಯಿಂದ ತೆಗಿಯೋಕೆ ಆಗುವುದಿಲ್ಲ ಅಂತ. ಆದ್ದರಿಂದ ಅವನಿಗೆ ಶಿಕ್ಷೆ ಆಯಿತು. ಅಷ್ಟ ಆಕಳುಗಳನ್ನು ಪ್ರೀತಿಸುವವರು ಕಟಕರಿಗೆ ಕೊಡೋಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ಕಸಾಯಿಖಾನೆ ಇರಲಿಲ್ಲ. ಅವರು ಬ್ರಿಟಿಷರು ಶುರು ಮಾಡಿದರು. ಮುಂದೆ ಏನಾಯಿತು, ಸಾವಕಾಶವಾಗಿ ಬೆಳೀತಾ ಹೋದವು. ಈಗ ನಾವೆಲ್ಲ ಆಕಳುಗಳನ್ನು ತೆಗೆದೀವಿ, ಎತ್ತುಗಳನ್ನ ಬಿಟ್ಟಿವಿ, ಮಷಿನರಿ ತಂದೀವಿ, ಎಲ್ಲ ಆಧುನಿಕ ಅಂತ ಹೇಳಿ ಆಧುನಿಕದ ಹೆಸರದಲ್ಲಿ ಕೃಷಿಯನ್ನು ಮಾಡ್ಕೋತ ಬಂದೀವಿ. ಈಗ ನಾವು ರೈತರೆಲ್ಲರೂ ಬಡವರಾದೀವಿ. ಮತ್ತು ಇನ್ನೂ ನಾವು ಇದನ್ನ ಪದ್ಧತಿ ಅನುಸರಿಸಿದ್ವು ಅಂದರೆ ಮುಂದೂ ಸಹಿತ ಬಡವರು ಆಗ್ತಾ ಇರ್ತೀವಿ. ರೈತರು ಎಂದೂ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನೋಡ್ರಿ, ಯೋಚನೆ ಮಾಡಿರಿ. ಈಗ 1 ಎಕರೆದಲ್ಲಿ ನಾವು ಕಬ್ಬು ಬೆಳೆದೀವಿ, ಒಂದು 50 ಟನ್ ಆಯಿತು. ಈಗಿನ ಒಂದು ರೇಟ್ ಪ್ರಕಾರನೇ 3,000 ರೂಪಾಯಿ ಇಟ್ಟುಕೊಂಡ್ರು ಒಂದು 1.5 ಲಕ್ಷ ರೂಪಾಯಿ ಬಂತು. ಇದರೊಳಗೆ ರೈತನಿಗೆ ಎಷ್ಟು ಉಳಿತೈತಿ ಅಂದ್ರೆ, ಮೊದಲು ಎಷ್ಟು ಉಳಿತಿತ್ತು, ಈಗ ಎಷ್ಟು ಉಳಿತೈತಿ ಅಂದ್ರೆ, ಈಗ ಅವನು ಬೀಜನೂ ಸಹಿತ ಹೊರಗಿಂದ ತರಬೇಕು, ಬೀಜಕ್ಕೆ ರೊಕ್ಕ ಕೊಡಬೇಕು, ನೀರು ಬಿಡಬೇಕು, ಡ್ರಿಪ್ ಇರಿಗೇಷನ ಅದು ಕಂಪ್ನಿದವ್ರು ತಯಾರು ಮಾಡ್ತಾರೆ, ಆ ಕಂಪ್ನಿದವ್ರಿಗೆ ರೊಕ್ಕ ಹೋಗಬೇಕು. ಗೊಬ್ಬರ ತರ್ತಾನೆ, ಗೊಬ್ಬರ ದೊಡ್ಡ ದೊಡ್ಡ ಕಂಪ್ನಿದವ್ರು ತಯಾರು ಮಾಡ್ತಾರೆ, ಆ ಕಂಪ್ನಿಯವ್ರಿಗೆ ರೊಕ್ಕ ಹೋಗಬೇಕು. ಆನಂತರ ಅದನ್ನೆಲ್ಲ ಕಡಿದು ಮಷಿನರಿಗಳ ಕಂಪ್ನಿಗಳದಾವ, ಅದಕ್ಕೆ ರೊಕ್ಕ ಹೋಗ್ತದೆ. ಕಾರ್ಖಾನೆಗಳಿಗೆ ಹೋಗ್ತದೆ, ಅವು ದೊಡ್ಡ ದೊಡ್ಡ ಉದ್ಯಮದಾರರು, ರಾಜಕಾರಣಿಗಳು, ಫ್ಯಾಕ್ಟ್ರಿಗಳದಾವ, ಅವರು ಶ್ರೀಮಂತರಾದರು. ಕೊನೆಗೆ ಇದನ್ನೆಲ್ಲ ಮಾಡಿ ಅವ ಖಾಲಿ ಕೂತಿರ್ತಾನೆ ರೈತ. ಮತ್ತು ಅವ್ರ ಹುಡುಗರಿಗೆ ಸಾಲಿನೂ ಕಲಿಸ್ಲಿಕ್ಕೆ ಆಗೋದಿಲ್ಲ, ಸಾಲಿಗೆ ಒಂದಿಷ್ಟು ಹಣ ಖರ್ಚು ಮಾಡಬೇಕು. ಎಲ್ಲ 1 ಎಕರೆದಾಗ ಬಂದದ್ದು ಎಲ್ಲರಿಗೂ ಹೋಗಿ ಇವ ಮತ್ತು ಖಾಲಿ ಕೂತ ಯಾರ ಕಡೆ ಸಾಲ ಇಸ್ಕೊಳ್ಬೇಕು. ಮೊದಲು ಹೆಂಗಿತ್ತು, ಅವನವೇ ಎತ್ತುಗಳಿದ್ದು, ಅದನ್ನು ಭೂಮಿಯನ್ನು ಉಳುಮೆ ಮಾಡ್ತಿದ್ದ. ಆ ಬಳಿಕ ಅವನದೇ ಮನೆಯಲ್ಲಿ ಗೊಬ್ಬರ ಇರ್ತಿತ್ತು. ಗೊಬ್ಬರ ಹೊರಗಿನ ತರೋ ಅವಶ್ಯಕತೆ ಇರಲಿಲ್ಲ, ಆ ಗೊಬ್ಬರ ಹಾಕ್ತಿದ್ದ. ಮತ್ತು ಬಾವಿ ನೀರನ್ನು ಉಣಿಸುವ ಅವರೇ ರೈತರು ಕೂಡ್ಕೊಂಡು ಗಾನ ಮಾಡ್ತಿದ್ರು, ಅವರೇ ಬೆಲ್ಲ ತಯಾರು ಮಾಡ್ತಿದ್ರು, ಅದು ರೊಕ್ಕ ಅವರಿಗೆ ಉಳಿತಿತ್ತು. ಆನಂತರ ಅವನ ಆರೋಗ್ಯನೂ ಚಲೋ ಇರ್ತಿತ್ತು, ಮಕ್ಕಳಿಗೂ ಸಹಿತ ಅದನ್ನೇ ಒಕ್ಕಲ್ತನ ಕಲಿಸ್ತಿದ್ದ. ಅವನ ರೊಕ್ಕೆಲ್ಲ ಅವನಿಗೆ ಉಳಿತಿದ್ದು, ಅವನು ಶ್ರೀಮಂತಿದ್ದ. ಈಗ ಎಲ್ಲ ಶಹರಗಳು ಶ್ರೀಮಂತ ಆಗ್ತಾವ, ಉದ್ಯಮದಾರರು ಶ್ರೀಮಂತರಾಗ್ತಾರೆ, ರೈತ ಕೂಲಿಗಾರ ಆಗ್ತಾನೆ. ಇದನ್ನು ಅವ್ರು ಅವಾಗ ಮಾಡಿದ್ರು, ಈಗ ಅದು ಶುರುವಾಗ್ಯದ. ಅದಕ್ಕೆ ನಾವು ಎಷ್ಟು ಕಷ್ಟಪಟ್ಟರೂ ರೈತರು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಈ ಪರಿಸ್ಥಿತಿ ರೈತರಿಗೆ ಬಂತು. ಅಂಥದ್ರಲ್ಲಿನೂ ಕೆಲವು ರೈತರು, ಇಂಥ ಪೀರಪ್ಪ ವಗ್ಗಿ ಅಂಥವರು, ಅನೇಕ ಜನ ರೈತರು ಕಷ್ಟಪಟ್ಟು ಏನೇನೋ ಹೊಸ ಪ್ರಯೋಗಗಳನ್ನು ಮಾಡಿ ಅವರು ಒಕ್ಕಲುತನದಲ್ಲಿನ ಒಳ್ಳೆಯದನ್ನು ಸಾಧಿಸ್ತಾ ಇದ್ದಾರೆ. ಅದಕ್ಕೆ ಅವರ ಒಂದು ಮಾತುಗಳನ್ನು ಒಂದಿಷ್ಟು ನಾವೆಲ್ಲ ಕೇಳೋಣ. ನೀವು ಎಲ್ಲರೂ ಸ್ವಲ್ಪ ಎಲ್ಲ ಇವತ್ತು ಹೊಲಕ್ಕದು ಹೋಗೋರದ ರೀ, ಅಮಾಸ್ಯೆನೂ ಅದ, ಅದರೊಳಗೆ ಒಂದು ರೈತರದ್ದು ಸ್ವಲ್ಪ ಇರಲಿ ಅಂಥೇಳಿ ನಾವು ತಿಳ್ಕೊಳ್ಬೇಕು. ರೈತರದ್ದು ಭಾಳ ಅವಶ್ಯಕತೆ ಅದ. ಅದು ಇವತ್ತು ನಾವೆಲ್ಲ ಭೂಮಿಯನ್ನು ಬರಡು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಮನೆಯೂ ಬರಡು ಆಗ್ತದ. ಅವಾಗ ಮನೆ ಅಂದರೆ ಎಷ್ಟು ಸಮೃದ್ಧ ಇರ್ತಿತ್ತು. ಈಗೆಲ್ಲ ಬರೀ ಪಾಕೆಟ್ ತುಂಬ್ಯಾವ, ಮನೆ ಒಳಗೆಲ್ಲ ಪಾಕೆಟ್, ಹೊರಗಿಂದೇ ಸಾಮಾನು ಬರಬೇಕು. ಆವಾಗ ನಮ್ಮ ಹಳ್ಳಿಗಳಲ್ಲಿ ಹಿಂದಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಹಳ್ಳಿಗೆ ಹೊರಗಿನಿಂದ ಶಹರದಿಂದ ಬರೀ ಏನು ತರ್ತಿದ್ರಂತ, ಉಪ್ಪು ತರ್ತಿದ್ರಂತ. ಉಪ್ಪು ಬಿಟ್ಟು ಬೇರೆ ತರ್ತಿರ್ಲಿಲ್ಲ. ಸಾಲಿ ಕಲಿಸೋದು ಊರಾಗ,
ನ್ಯಾಯ ಹೇಳೋದು ಊರಾಗ, ಮತ್ತು ಎಲ್ಲ ಹೈಗಾರಿಕೆ ಅದು ಇದು ಎಲ್ಲ ಊರಾಗನೇ. ಬಟ್ಟೆ ತಯಾರು ಮಾಡೋರು ಊರಾಗ, ಕ್ಷೌರಿಕರು ಊರಾಗ, ಎಣ್ಣೆ ತೆಗೆಯೋರು ಊರಾಗ, ಎಲ್ಲರೂ ಊರಾಗ, ಬಡಿಗೆ ಊರಾಗ. ಹೊರಗಿನಿಂದ ಏನು ಬರ್ತಿತ್ತಂತ ಬರೀ ಉಪ್ಪು ತರ್ತಿದ್ರಂತ. ಮಹಾತ್ಮ ಗಾಂಧಿಯವರು ಬರೀ ಅದಕ್ಕಾಗಿಯೇ ಉಪ್ಪಿನ ಸತ್ಯಾಗ್ರಹ ಮಾಡಿದರು. ಅವರು ಬಂದು ಉಪ್ಪು ಮುಟ್ರಿ ಅಂತ ಹೇಳ್ತಿದ್ರು ಬ್ರಿಟಿಷರು. ಮುಟ್ಟುತ್ತ ನೋಡಿ ಬಂದು ಹೆಂಗೆ ಏನು ಮಾಡ್ತೀರಿ ಮಾಡ್ರಿ ಅಂತ ಇವರು ಉಪ್ಪು ಮುಟ್ಟಕ್ಕೆ ಹೋದರು. ಆವಾಗ ಹಳ್ಳಿಗಳು ಸ್ವಾವಲಂಬಿ ಇದ್ದು, ಪರಾವಲಂಬಿ ಇರಲಿಲ್ಲ. ಈಗ ನಾವು ಹಳ್ಳಿಯವರು ಅಥವಾ ಈಗ ನಮ್ಮದೊಂದು ಶ್ರೀಮಂತ ಆಗಿರಬೇಕಾಗಿತ್ತಂದರೆ ನಾವೆಲ್ಲ ಇಲ್ಲೇ ಮಾಡಬೇಕಾಗ್ತದೆ. ನಾವು ಇಲ್ಲಿಂದ ಹೋಗಿ ಅಲ್ಲಿ ವಿಜಯಪುರಕ್ಕೋ ಸೊಲ್ಲಾಪುರಕ್ಕೆ ಹೋದೆವು, ಸೊಲ್ಲಾಪುರ ಶ್ರೀಮಂತ ಆಯಿತು, ವಿಜಯಪುರ ಶ್ರೀಮಂತ ಆಯಿತು, ಹಾಗೆ ಇವತ್ತು ಎಲ್ಲ ಹಳ್ಳಿಗಳು ಹೆಂಗಾಗ್ಯಾವಂದ್ರೆ ಆದಂಗೆ ವೃದ್ಧಾಶ್ರಮಗಳು. ಅಲ್ಲಿ ಯಾರು ಅದಾರಂದ್ರೆ ಬರೀ ವೃದ್ಧರಿರುವುದು. ಎಲ್ಲ ವ್ಯಾಪಾರ ಉದ್ಯೋಗ ಎಲ್ಲ ಹೊರಗಡೆ ತೊಗೊಂಡು ಹೋಗಿಬಿಡೋದು. ಹೀಗಾದ್ರೆ ನಮ್ಮ ಪೂರ್ತಿ ಭಾರತ ದೇಶ ಹಳ್ಳಿಗಳ ದೇಶ. 6 ಲಕ್ಷ ಹಳ್ಳಿಗಳದಾವಂತ ಹೇಳ್ತಾರೆ. ಎಲ್ಲ ಹಳ್ಳಿಗಳು ಎಂದು ಶ್ರೀಮಂತ ಆಗೋದು, ಅದನ್ನು ರೈತರು ನಾವೆಲ್ಲ ಆಲೋಚನೆ ಮಾಡಬೇಕು. ಅದರಲ್ಲಿ ಆಕಳಿತ್ತಲ್ಲ, ಎತ್ತಿತ್ತಲ್ಲ, ಅದು ನಮ್ಮ ಎತ್ತು ಭಾರಿ ಇತ್ತು. ಅದು ನಂದಿ. ನಮ್ಮ ದೇಶದಲ್ಲಿ ಅದಕ್ಕೆ ಭಾಳ ಮಹತ್ವ. ಶಿವನ ಮುಂದೆ ನಂದಿನ ಕುಳಿತಿರ್ಬೇಕು, ನಂದಿ ಭಕ್ತಿ ಅದು. ನಾವೆಲ್ಲ ಶಿವನ ಹತ್ತಿರ ಯಾವಾಗರೆ ಸ್ವಲ್ಪ ಹೋಗ್ತೀವಿ, ಆದರೆ ಅದು 24 ತಾಸು ಅಲ್ಲೇ ಇರ್ತದೆ ಶಿವನ ಮುಂದೆ. ಆವಾಗ ನಮ್ಮ ದೇಶದ ಝೇಂಡಾ ಇತ್ತಲ್ಲ, ಧ್ವಜ, ಆ ಝೇಂಡಾ ಏನಿತ್ತು ಅಂದರೆ ಈಗಿನ ಹಂಗೆ 3 ಬಣ್ಣ ಇರಲಿಲ್ಲ, ಒಂದೇ ಬಣ್ಣ, ಬಿಳಿ ಬಣ್ಣ, ಅದರೊಳಗೆ ಎತ್ತಿನ ಚಿತ್ರ. ಅದು ನಮ್ಮ ಮೊದಲಿನ ಝೇಂಡಾ ಇತ್ತು. ಆನಂತರ ಅವರು ಬ್ರಿಟಿಷರು ಸಹಿತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರಲ್ಲ, ಅವರೊಂದು ನಂದಿ ಬೆತ್ತ ಕೊಟ್ಟೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಅದಕ್ಕೆ ಸೆಂಗೋಲ್ ಅಂತ ಕರಿತಿದ್ರು. ಅದು ಮೊನ್ನೆ ತಮಿಳ್ನಾಡಿನಲ್ಲಿ ಇಟ್ಟಿದ್ದರು. ಈಗ ಹೊಸ ಪಾರ್ಲಿಮೆಂಟ್ ಕಟ್ಟಿದ ಬಳಿಕ ಅದನ್ನು ಪಾರ್ಲಿಮೆಂಟದಲ್ಲಿ ತಂದಿಟ್ಟಾರೆ. ಅದಕ್ಕೆ ಸೆಂಗೋಲ್ ಅಂತ ಕರೀತಾರೆ. ಆವಾಗ ನಮ್ಮ ದೇಶದಲ್ಲಿ 2 ಪ್ರಮುಖ ಸಂಪ್ರದಾಯಗಳಿದ್ದು, ಒಂದು ಶಿವ ಸಂಪ್ರದಾಯ, ಇನ್ನೊಂದು ಶಕ್ತಿ ಸಂಪ್ರದಾಯ ಅಂತ ಕರಿತಿದ್ರು. ಶಿವ ಸಂಪ್ರದಾಯ ಯಾರ್ದಿರ್ತದ ಅವ್ರ ಕೈಯೊಳಗೆ ನಂದಿ ಬೆತ್ತ ಹಿಡಿತಿದ್ರು. ಶಕ್ತಿ ಸಂಪ್ರದಾಯ ಯಾರ್ದಿರ್ತದ ಅವರು ಸಿಂಹದ ಬೆತ್ತವನ್ನು ಕೈಯೊಳಗೆ ಹಿಡಿತಿದ್ರು. ನೀವು ಯಾವುದೇ ಊರಿಗೆ ಹಳ್ಳಿಗೆ ಹೋದ್ರಿ ಅಂದರೆ ಹಳ್ಳಿ ಅಗಸಿ ಬಾಗಿಲ ಮೇಲೇ ನಂದಿ ಇರ್ತಿತ್ತು. ಊರಿನಲ್ಲಿ ಮಲ್ಲಯ್ಯನ ಗುಡಿ, ಶಿವನ ಮಂದಿರ, ಮಹಾದೇವನ ಮಂದಿರ ಇತ್ತು ಅಂದ್ರೆ ಅಲ್ಲಿನೂ ಮ್ಯಾಲ ನಂದಿನೇ ಇರ್ತಿತ್ತು. ನೀವೆಲ್ಲರೂ ಶ್ರೀಶೈಲಕ್ಕೆ ಹೋಗ್ತೀರಿ, ಮಲ್ಲಯ್ಯಗೆ ಕಂಬಿ ತೊಗೊಂಡ, ಆ ಕಂಬಿ ಅದಕ್ಕೆ ಮಾಡ್ಯಾರ ಗೊತ್ತತ್ತೆ ನಿಮಗೆ? ಅದು ಒಕ್ಕಲಿಗರದು ಸಂಕೇತ. ಅದು ಆವಾಗ ಎತ್ತುಗಳನ್ನ ಬಿಟ್ಟು ಒಕ್ಕಲಿಗೆ ಇರ್ತಿರ್ಲಿಲ್ಲ. ಅವನಿಗೆ ಕುಳಿತ್ರ ನಿಂತ್ರ ಎಲ್ಲ ಎತ್ತುಗಳೇ. ಎಲ್ಲರ ಹೋಗೋದಾಯ್ತು ಎತ್ತುಗಳು, ಏನರ ಕೆಲಸ ಮಾಡೋದಾಯ್ತು ಎತ್ತುಗಳು. ಇಂಥ ಎತ್ತುಗಳನ್ನ ಬಿಟ್ಟು 15-20 ದಿವಸಗಟ್ಟಲೆ ಶ್ರೀಶೈಲಕ್ಕೆ ಹೋಗಬೇಕು. ಮತ್ತು ಈಗಿನ ಹಂಗೆ ಮೊಬೈಲ್ ಇರಲಿಲ್ಲ. ಎಲ್ಲಿ ಹೋದ್ರಿ ಇವತ್ತು, ಅಲ್ಲಿ ಹೋದೀವಿ, ಇಲ್ಲಿ ಹೋದೀವಿ, ಬಂದೀವಿ ಅಂತ ಹಿಂಗೆ ಇರಲಿಲ್ಲ. ಹೋದವ್ರು ಆ ಕಡೆ ಹೋಗ್ತಿದ್ರು, ಬರ್ತಾರೋ ಇಲ್ಲೋ ಅಂತ ಇರ್ತಿರ್ಲಿಲ್ಲ. ಅಂಥದ್ರೊಳಗೆ ಎತ್ತುಗಳನ್ನು ಬಿಟ್ಟು ಹೆಂಗೆ ಹೋಗೋದು ಅಂತ ಅವ್ನು ಚಿಂತೆ ಮಾಡ್ತಿದ್ದ. ಮುಂದೆ ಊರಾಗ ಸ್ವಾಮಿಗಳೂ ಎತ್ತುಗಳು ಇರ್ತಿದ್ದು. ಅವ್ರದ್ದು ಒಂದು ಎತ್ತ, ಅವ್ರು ಆ ಎತ್ತಿನ ಮೇಲೆ ತಿರುಗಾಡೋರು. ಅವ್ರಿಗೂ ಎತ್ತು ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ. ಅವಾಗ ಅವ್ರು ಏನು ಮಾಡಿದ್ರಂತ, ಎತ್ತಿನ ಆಕಾರದೊಳಗನೆ ಒಂದು ಕಂಬಿ ಮಾಡಿದ್ರು. ಅದು ಪ್ರತಿಬಿಂಬ, ಎತ್ತಿಂದು ಪ್ರತಿಬಿಂಬ ನೋಡ್ರಿ. ಅದಕ್ಕೂ 1-2 ಕೋಡ್ ಅದಾವ. ಅದಕ್ಕೂ ಮ್ಯಾಲೆ ಬಟ್ಟೆ ಹಾಕ್ತಾರೆ, ಎಲ್ಲ ಗೆಜ್ಜೆ ಕಟ್ತಾರೆ, ಎಲ್ಲ ಎತ್ತಿನ ಹಂಗೆ ಮಾಡೋದು. ಅವ್ರು ಏನು ತಿಳ್ಕೊಂಡು ಹೋಗ್ತಿದ್ರು ಅಂದ್ರೆ, ಇನ್ನು ನಾವು 15-20 ದಿವಸ ಏನು ಹೋಗ್ತೀವಿ, ನಮ್ಮ ಜೋಡಿ ನಮ್ಮ ಎತ್ತುಗಳು ಬರ್ತಾವ ಮತ್ತು ನಮ್ಮ ಎತ್ತುಗಳು ಸುರಕ್ಷಿತವಾಗಿ ಇರ್ತಾವು ಅಂತ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ನಂದಿ ಕೋಲ ಮತ್ತು ಈ ನಂದಿ ಕಂಬಿ ಇದ್ರ ನನ್ನ ಸುಮ್ಮ ಮಾಡಿಲ್ಲ ಅವರು. ಅದರ ಹಿಂದೆ ರೈತರದ ಸಂಕೇತ ಅದು. ಎದಕ್ಕೆ ಮಾಡ್ತಿದ್ರು ಹಾಗೆ ಅದನ್ನು? ಅಷ್ಟು ಆ ಎತ್ತುಗಳಿಗೆ ಮಹತ್ವವನ್ನು ಕೊಡ್ತಿದ್ರು ರೈತರ, ಆಕಳುಗಳಿಗೆ ಮಹತ್ವವನ್ನು ಕೊಡ್ತಿದ್ರು. ಅದು ನಮ್ಮಲ್ಲಿ ಈಗೆಲ್ಲ ಕಡಿಮೆ ಆಗ್ತದೆ. ನಾವು ಬರೀ ಹೊರಗಿನ ವಸ್ತುಗಳಿಗೆ ಮಹತ್ವ ಕೊಡ್ತಾ ಇದ್ದೀವಿ.
ನಾವು ಮತ್ತೆ ಒಂದಿಷ್ಟು ಪ್ರೀತಿಸಬೇಕು. ಹೋಗಲಿ, ನಮಗೀಗ ಶಹರದವ್ರಿಗೆ ಅದು ಮಾಡೋಕೆ ಆಗೋದಿಲ್ಲ ಅಂತ ಇಟ್ಕೊಳ್ಳೋಣ. ಆದರೆ ಅದಕ್ಕೆ ಎಲ್ಲೆಲ್ಲಿ ನಮಗೆ ಪೋಷಕ ಅವ್ರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯ ಆದ ರೈತರಿಗೆ ಅಲ್ಲೆಲ್ಲ ಕೊಡಬೇಕು. ಈಗ ರೈತರು ಆಗೋದಂದ್ರೆ ಒಲ್ಲೆಯಾಗಿಬಿಟ್ಟೈತಿ ಯಾರಿಗೆ. ಮುಂದೆ ರೈತರಿಗೆ ಯಾರು ಹೆಣ್ಣು ಕೊಡೋದಿಲ್ಲ ಅಂತ ಎಲ್ಲ ಹುಡುಗರದ್ದು ತಕರಾರು. ಏನರೇ ಆಗಲಿ ಅವನಿಗೆ ನೌಕರಿ ಬೇಕಂತ ಹೇಳ್ತಾರೆ. ನೌಕರಿ ಏನು ಮಾಡೋದು ಅದು ಪಾಪ. ಇನ್ನು ಮುಂದೆ 20 ವರ್ಷದೊಳಗೆ ಒಂದು ನೌಕರಿನೂ ಇರುವುದಿಲ್ಲ, ಒಂದು ನೌಕರಿನೂ ಇರಂಗಿಲ್ಲ. ಯಾಕಂದರೆ ಈಗಾಗಲೇ AI ಬಂದದ್ದು, ಎಲ್ಲ ಕೆಲಸ AI ಮಾಡ್ತದೆ. ಅದೇ ಟೀಚಿಂಗ್ ಶಿಕ್ಷಕ ಅದೇ ಆಗ್ತದೆ, ಎಂಜಿನಿಯರ್ ಅದೇ ಆಗ್ತದೆ, ಡಾಕ್ಟ್ರ್ ಅದೇ ಆಗ್ತದೆ, ವ್ಯಾಪಾರಗಾರ ಎಲ್ಲ ಅದೇ ಆಗ್ತದೆ. ಯಾವ ನೌಕರಿನೂ ಉಳಿಯೋದಿಲ್ಲ. ಆವಾಗ ನಾವು ಮತ್ತೆ ಭೂಮಿಗೇ ಬರಬೇಕು, ಒಕ್ಕಲ್ತನನೇ ಮಾಡಬೇಕು. ಕೊನೆಗೆ ನಾವು ಹೊರಗಿಂದ ಏನು ಕುಡ್ದಿದ್ರು ಸಹಿತ ನಮ್ಮ ಆರೋಗ್ಯಕ್ಕಾಗಿ ನಮ್ಮ ಮನೆತನಕ್ಕಾಗಿಯೇ ಅಷ್ಟು ನಾವೆಲ್ಲ ಮಾಡಬೇಕಾಗ್ತದೆ. ರೈತರ ಕಾಲ ಮತ್ತೆ ಬರ್ತದೆ. ಹಿಂದೆ ಹೆಂಗೆ ರೈತರ ಕಾಲ ಇತ್ತ ಹಂಗೆ ಬರ್ತದೆ. ಅದಕ್ಕಾಗಿ ನಾವು ಈಗೇ ಸ್ವಲ್ಪ ರೈತರು ಜಾಗೃತರಾಗಬೇಕು, ಒಂದಿಷ್ಟು ರೈತರನ್ನು ಪ್ರೀತಿಸಬೇಕು ಅಂತ ತಿಳ್ಕೊಂಡು ನೀವೆಲ್ಲ ಬಯಸಿದಿರಿ. ಬಹಳ ಸಂತೋಷ. ನಮ್ಮ ವಗ್ಗಿಯವರು ಮತ್ತು ಸ್ವಾಮೀಜಿಯವರು ಮಾತನಾಡ್ತಾರೆ. ಈಗ ವೇದಿಕೆ ಮೇಲೆ ಬಂದು ಅವ್ರು ಏನೇನು ಸಾಧನೆ ಮಾಡ್ಯಾರ ಸ್ವಲ್ಪ ನಾವೆಲ್ಲ ಕೇಳೋಣ. ನಮಸ್ಕಾರ.